ವೀಕ್ಷಕರೇ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಫ್ಯಾನ್ಸ್ ಎಷ್ಟೋ ದಿನಗಳಿಂದ ಕಾಯ್ತಿದ್ದಂತಹ ಆ ಒಂದು ದಿನ ಇವತ್ತು ಬಂದಿದ್ದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಫ್ಯಾನ್ಸ್ ನ ಕ್ರೇಜ್ ಅಂತೂ ಮುಗಿಲು ಮುಟ್ಟಿದ್ದು. ಯಾರು ಏನೇ ಅಂದ್ರು ದರ್ಶನ್ ಫ್ಯಾನ್ಸ್ ಡಿ ಬಾಸ್ ದರ್ಶನ್ ಅವರ ಕೈ ಬಿಡಲ್ಲ ಅಂತ ಮತ್ತೆ ಮತ್ತೆ ಸಾಬೀತು ಮಾಡಿದ್ದಾರೆ. ನಿಜವಾಗ್ಲೂ ವೀಕ್ಷಕರೇ, ಸಿನಿಮಾ ಹೇಗಿದೆ ಅಂತ ಕೇಳೋದಾದ್ರೆ ನಿಜವಾಗ್ಲೂ ಡೆವಿಲ್ ಸಿನಿಮಾ ದರ್ಶನ್ ಫ್ಯಾನ್ಸ್ ಮಾತ್ರವಲ್ಲದೆ ಕ್ಲಾಸ್ ಆಡಿಯನ್ಸ್ಗೂ ಕೂಡ ಈ ಸಿನಿಮಾ ಇಷ್ಟ ಆಗಲಿದೆ ಅಂತಾನೆ ಹೇಳ್ಬೋದಾಗಿದೆ. ಅಷ್ಟರ ಮಟ್ಟಿಗೆ ಈ ಒಂದು ಸಿನಿಮಾದಲ್ಲಿ ಕಾಮಿಡಿ, ಕಥೆ ಮತ್ತು ಆಕ್ಷನ್ ಸೀನ್ಗಳನ್ನ ಬ್ಯಾಲೆನ್ಸ್ ಮಾಡಲಾಗಿದ್ದು, ಈ ಸಿನಿಮಾದಲ್ಲಿ ನಟ ದರ್ಶನ್ ಮುಂದೆ ರಾಜಕೀಯಕ್ಕೆ ಬರುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದಾಗಿದೆ. ವೀಕ್ಷಕರೇ, ಇವತ್ತು ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಮತ್ತು ನಟ ದರ್ಶನ್ ಮಗ ವಿನೀಶ್ ದರ್ಶನ್ ಧನ್ವೀರ್ ಗೌಡ ಜೊತೆಗೆ ಈ ಸಿನಿಮಾವನ್ನ ಥಿಯೇಟರ್ ನಲ್ಲಿ ವೀಕ್ಷಣೆ ಮಾಡಿದ್ದು, ನಂತರ ಅಲ್ಲಿಂದ ಫ್ಯಾನ್ಸ್ ಗಳ ಜೊತೆ ಮಾತಾಡಿ ಥಿಯೇಟರ್ ನಿಂದ ಹೊರಟಂತಹ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಇರುವಂತಹ ಪರಪ್ಪನಾಗ್ರಹಾರ ಜೈಲಿಗೆ ಹೋಗಿ ಸಿನಿಮಾ ಹೇಗಿದೆ ಮತ್ತು ಯಾವ ರೀತಿ ಟಿಕೆಟ್ ಗಳು ಸೇಲ್ ಆಗ್ತಿದೆ ಅನ್ನುವ ಮಾಹಿತಿಯನ್ನ ದರ್ಶನ್ ಅವರಿಗೆ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಡೆವಿಲ್ ಸಿನಿಮಾದ ಕಂಪ್ಲೀಟ್ ಮಾಹಿತಿಯನ್ನ ನಟ ದರ್ಶನ್ ಅವರಿಗೆ ನೀಡಿದ್ದು, ಜೈಲಿನಲ್ಲೇ ನಟ ದರ್ಶನ್ ತುಂಬಾನೇ ಖುಷಿ ಪಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ವೀಕ್ಷಕರೇ, ನೀವು ಸಹ ಡೆವಿಲ್ ಸಿನಿಮಾ ನೋಡಿದ್ದೀರಾ ಅಥವಾ ನೋಡ್ತೀರಾ ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಈ ಸಿನಿಮಾದ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.